ಪೂಜ್ಯ ಶ್ರೀಗಳವರ ವಿಧಾವರಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಮಧ್ಯಾಹ್ನ ಇದ್ದಕ್ಕಿದ್ದ ಹಾಗೆ ಒಂದು ಸಣ್ಣ ಕಾರ್ಯಕ್ರಮವನ್ನು ಪೂಜ್ಯರ ನೇತೃತ್ವದಲ್ಲಿ ಏರ್ಪಡಿಸಿದೆ. ಈ ಕಾರ್ಯಕ್ರಮ ಏನಪ್ಪ ಅಂತಂದರೆ ಒಂದು ಕೃತಿಯನ್ನು ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ಕರುಣಿಸಲಿದ್ದಾರೆ. ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಬಯಸ್ತಾರೆ. ಹಾಗೆಯೇ ಈ ಸಮಾರಂಭದ ಕೃತಿ ಲೇಖಕರಾದಂಥ ವಚನ ಪರುಷ ಕೃತಿಯ ಲೇಖಕರಾದಂಥ ಸಂಪಾದಕರು ಆದಂಥ ಸಚ್ಚಿದಾನಂದ ಪ್ರಭು ಚಟ್ನಳ್ಳಿ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಶಾಲಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ AC ಚಂದ್ರಣ್ಣನವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಅನೇಕ ಶರಣಶರಣೀಯರು ಆಗಮಿಸಿದ್ದಾರೆ. ಅವರಿಗೂ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ಇಂದಿನ ಕಾರ್ಯಕ್ರಮದ ವಚನ ಪರುಷ ಕೃತಿ ಸಂಪಾದಕರಾದಂಥ ಸಚ್ಚಿದಾನಂದ ಪ್ರಭು ಚಟ್ನಳ್ಳಿಯವರು ಈ ಕೃತಿಯ ಸಂಪಾದನೆಯನ್ನು ಕುರಿತು ಕೆಲವು ಮಾತುಗಳನ್ನು ಮೊದಲಿಗೆ ವಚನ ಪರುಷ ಎನ್ನುವ ಕೃತಿಯನ್ನು ಪೂಜ್ಯರು ಅನಾವರಣಗೊಳಿಸಬೇಕು ಅಂತ ಹೇಳಿ ಪೂಜ್ಯರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ವಿನಂತಿಸಿಕೊಳ್ತೇನೆ. ಈ ಕಡೆ ಸರ್, ಈ ಕಡೆ ಬನ್ನಿ. ಬನ್ನಿ ಸರ್, ಇರಲಿ. ಕೃತಿಯನ್ನು ಅನಾವರಣಗೊಳಿಸಿದಂಥ ಪೂಜ್ಯರಿಗೆ ಎಲ್ಲರಿಗೂ ಸಹ ವಂದನೆಗಳು. ಈ ವಚನ ಪರುಷ ಕೃತಿಯನ್ನು ಸಂಪಾದನೆ ಮಾಡಿದಂಥ ಸಚ್ಚಿದಾನಂದ ಪ್ರಭು ಚಟ್ನಳ್ಳಿಯವರು ಕೃತಿಯನ್ನು ಕುರಿತು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಮಂತ್ರಪುರುಷ ಶರಣಾಗತ ರಕ್ಷಕ ಗುರು ಬಸವ ತಂದೆಯವರನ್ನು ಹೃತ್ಕಮದಲ್ಲಿ ಸ್ಮರಿಸಿಕೊಂಡು ವಚನ ಸಂಶೋಧನಾ ಪಿತಾಮಹ ಹಳಕಟ್ಟಿಯವರನ್ನು ಈ ಸಂದರ್ಭದಲ್ಲಿ ನೆನೆದು ಪರಮ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಶ್ರೀ ಚರಣಗಳಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಗಣ್ಯರಿಗೂ ಹಾಗೂ ಎಲ್ಲ ಇಲ್ಲಿ ಸಮಾವೇಶವಾಗಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಶಾಲೆಯ ಎಲ್ಲ ಮಕ್ಕಳ ಅಂತರಾತ್ಮಗಳಿಗೆ ಅನಂತ ಶರಣಾರ್ಥಿಗಳು. ಇದು ಇದ್ದಕ್ಕಿದ್ದ ಹಾಗೆ ಒಂದು ವಾರದಲ್ಲೇ ಆಗಿರ್ತಕ್ಕಂಥದ್ದು ಕೃತಿ. ಪೂಜ್ಯ ಸ್ವಾಮೀಜಿಯವರು ಇಲ್ಲಿ ಇಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ವಚನ ಕಂಠಪಾಠ ಸ್ಪರ್ಧೆಯನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗಿ ಈಗ ಅವರು ಸುಮಾರು ಕಡೆ ಇದು ವಚನಗಳು 15 ವಚನಕಾರರ ವಚನಗಳನ್ನು ಹೇಳಬೇಕು ಅಂತ ಅವರು ಮಾಡಿದರು. ಅನೇಕ ಜನಗಳಿಗೆ ಈ ವರ್ಷ ಅವರು ಆರಂಭ ಮಾಡಿದ್ದಾರೆ. ಅನೇಕರಿಗೆ ಎಲ್ಲ ವಚನಗಳು ಒಂದೇ ಕಡೆ ಸಿಗ್ಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಈ ವಚನ ಪರುಷದಲ್ಲಿ ಪೂಜ್ಯ ಸ್ವಾಮೀಜಿಯವರು ಹೇಳಿದ ಹಾಗೆ 15 ವಚನಕಾರರ ಸುಮಾರು 640 ವಚನಗಳನ್ನು ಸಣ್ಣ ವಚನಗಳು ಮಕ್ಕಳಿಗೆ ಅನುಕೂಲವಾಗ್ತಕ್ಕಂತಹ, ಅವರಿಗೆ ಬಾಯ್ಪಾಠ ಮಾಡಲಿಕ್ಕೆ ಈಸಿ ಆಗ್ತಕ್ಕಂಥ ಒಂದು ವಚನಗಳನ್ನು ಇದರಲ್ಲಿ ನಾನು ಸಂಪಾದಿಸಿದ್ದೇನೆ. ಪೂಜ್ಯ ಸ್ವಾಮೀಜಿಯವರು ಇದರಲ್ಲಿ ಅವರು ತಮ್ಮ ಮುನ್ನುಡಿಯನ್ನು ಬರೆದಿದ್ದಾರೆ, ಶ್ರೀವಾಣಿಯನ್ನು ಬರೆದಿದ್ದಾರೆ. ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ನಮಗೆ ಇದುವರೆಗೂ ಇದು 14ನೇ ಪುಸ್ತಕ ನಂದು. ಇದುವರೆಗೂ ನಮ್ಗೆ ಹೊಳೆದಿರಲಿಲ್ಲ ವಿಚಾರ. ಅಂಥ ಒಂದು ವಿಚಾರವನ್ನು ಪೂಜ್ಯ ಸ್ವಾಮೀಜಿಯವರು ಹೇಳಿದರು. ಪರುಷ ಅಂತಂದರೆ ಅದು ಒಂದು ಕಾಲ್ಪನಿಕವಾಗಿರ್ತಕ್ಕಂತಹ ವಸ್ತು.
ಪರುಷದ ಏನು ಕೆಲಸ ಅಂದರೆ ಕಬ್ಬಿಣಕ್ಕೆ ಅದನ್ನು ಮುಟ್ಟಿಸಿದ್ರೆ ಕಬ್ಬಿಣ ಬಂಗಾರ ಆಗುತ್ತೆ ಅನ್ನೋದು ಒಂದು ಕಲ್ಪನೆ. ಇತಿಹಾಸದಲ್ಲಿ, ಪುರಾಣಗಳಲ್ಲಿ, ವಚನ ಸಾಹಿತ್ಯದಲ್ಲೂ ಅದ್ರ ಬಗ್ಗೆ ಬಂದು ಮುಟ್ಟಿದ್ರೆ ಅದು ಬಂಗಾರ ಆಗುತ್ತೆ ಅಂತ. ಆದರೆ ಸ್ವಾಮೀಜಿಯವರು ಹೇಳಿದ್ದಾರೆ ಅದರಲ್ಲಿ ಪರುಷ ಕಾಲ್ಪನಿಕ ವಸ್ತು, ಆದರೆ ವಚನಗಳು ಕಾಲ್ಪನಿಕವಲ್ಲ. ಅದಕ್ಕಾಗಿ ನಾವು ವಚನ ಪರುಷ ಅಂತ ಹೆಸರಿಟ್ಟಿದ್ದೀವಿ. ಪರುಷ ಕಬ್ಬಿಣವನ್ನು ಮುಟ್ಟಿದ್ರೆ ಬಂಗಾರ ಆಗುತ್ತೆ. ಆದರೆ ಈ ವಚನ ಪರುಷ ಅಂತಕ್ಕಂಥದ್ದು ನಮ್ಮ ಬದುಕಿಗೆ ಮುಟ್ಟಿದ್ರೆ ನಮ್ಮ ಬದುಕು ಬಂಗಾರದಂತಾಗುತ್ತೆ. ಅದಕ್ಕಾಗಿ ವಚನ ಪರುಷ ಅಂತಿಟ್ಟು ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಫೋಟೋಗಳು ಇದ್ರ ಮೇಲೆ ಹಾಕಿದ್ದೀವಿ. ಇವರೆಲ್ಲ ವಚನ ಹೇಳೋ ಮಕ್ಕಳಿದ್ದಾರೆ ಸಾಕಷ್ಟು, 10, 20, 50 ಸಣ್ಣ ಸಣ್ಣ LKG UKG ಓದ್ತಕ್ಕಂಥ ಮಕ್ಕಳೆಲ್ಲ ಇವರು ವಚನ ಹೇಳೋರು. ಇವರೆಲ್ಲರೂ ಕೂಡ ಅನೇಕ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಹೇಳಿರೋ ಫೋಟೋ ತರಿಸ್ಕೊಂಡು ನಾನು ಇದರಲ್ಲಿ ಹಾಕಿದ್ದೀನಿ. ಹಳಕಟ್ಟಿಯವರು, ಪರಮ ಪೂಜ್ಯ ಫಗು ಹಳಕಟ್ಟಿಯವರು ವಚನ ಸಂಶೋಧನಾ ಪಿತಾಮಹರು. ನಮಗೆ ವಚನಗಳು ಮೊದಲು ಸಿಕ್ಕಿರಲಿಲ್ಲ, ಎಲ್ಲ ಪ್ರಕಟಣೆ ಆಗಿರಲಿಲ್ಲ. ಅವು ಒಂದು ಕಡೆ ಜಗಲಿ ಮೇಲೆ ಬರೀ ಪೂಜೆ ಮಾಡ್ತಿದ್ದ ಜನ, ಅವುಗಳನ್ನು ಓದ್ತಾ ಇರಲಿಲ್ಲ. ಅದಕ್ಕಾಗಿ ಹಳಕಟ್ಟಿಯವರು ಲಾಸ್ಟ್ ಅವರು ಲಿಂಗೈಕ್ಯರಾಗೋದು ಇಡೀ ತಮ್ಮ ಜೀವನವನ್ನೇ ಸವಿಸಿ ಅವರು ತಮ್ಮ ಮನೆಯನ್ನೇ ಮಾರಾಟ ಮಾಡಿಬಿಟ್ರು ವಚನ ಸಾಹಿತ್ಯ ಪ್ರಕಟಣೆ ಮಾಡಲಿಕ್ಕೋಸ್ಕರ. ಮನೆಯನ್ನೇ ಮಾರಾಟ ಮಾಡಿ ಒಂದು ಹಿತಚಿಂತಕ ಅಂತ ಪ್ರಿಂಟಿಂಗ್ ಪ್ರೆಸ್ ಹಾಕೊಂಡು ಅವರು ಈ ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದರು. ಕೊನೆ ಲಿಂಗೈಕ್ಯರಾಗೋವರೆಗೂ ಬರೀ ಒಂದು ಸೈಕಲ್ ಮೇಲೆ ಓಡಾಡ್ತಾ ಇದ್ರು. ಒಂದು ಹರಿದ ಕೋಟು ಅವರಲ್ಲಿ ಇತ್ತು, ಹರಿದ ಶರ್ಟ್ ಉಟ್ಕೊಂಡೇ ಓಡಾಡ್ತಾ ಇದ್ರು. ಅಷ್ಟೊಂದು ಅವರು ಬಹಳ ಕಷ್ಟದಲ್ಲಿ ಅವರು ತಮ್ಮ ಜೀವನ ಸವಿಸಿದ್ದಾರೆ. ಅವ್ರ ಜೀವನವನ್ನು ನೋಡೇ ನಮಗೆಲ್ಲರಿಗೂ ಇನ್ಸ್ಪೈರೇಷನ್, ವಚನ ಸಾಹಿತ್ಯದ ಸೇವೆ ಮಾಡಬೇಕು ಅಂತ. ಅವರು ಕೊನೆ ದಿನಗಳಲ್ಲಿ ಲಿಂಗೈಕ್ಯರಾಗೋಕ್ಕಿಂತ ಮುಂಚೆ ಒಂದು ಬಹಳ ದೊಡ್ಡ ಮಾತು ಹೇಳಿದ್ದಾರೆ. ಆ ಮಾತೇ ನನ್ನನ್ನು ಯಾವತ್ತೂ ಕಲ್ಕುತ್ತೆ, ಬಹಳ ಹೃದಯದಲ್ಲಿ ಕಲ್ಕುತ್ತೆ. ನಾನು ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರ್ ಅಂದರೆ ಹೆಂಗೆ ಸಂಪಾದನೆ ಮಾಡ್ಬೋದಂದರೆ, ಈಗ ಡಾಕ್ಟ್ರು ಕೆಲಸ ಮಾಡ್ತಾನೆ ಗೌರ್ಮೆಂಟ್ ಕೆಲಸನೂ ಮಾಡಿ ಹೊರಗಡೆ ಪ್ರಾಕ್ಟೀಸ್ ಮಾಡ್ತಾನು ಸಂಪಾದನೆ ಮಾಡ್ಬೋದಲ್ಲ ಹಣ. ಹಾಗೆ ಇಂಜಿನಿಯರ್ ಕೂಡ ಸಾಕಷ್ಟು ಮ್ಯಾಟರ್ ಇರುತ್ತೆ ಅದರಲ್ಲಿ ಮಾಡಲಿಕ್ಕೆ. ಒಂದೊಂದು ತಾಸು ಕೂತ್ಕೊಂಡ್ರೆ 5-10 ಸಾವಿರ ರೂಪಾಯಿ ದುಡಿಬೋದು ನಾವು. ಆದರೆ ಈ ಹಳಕಟ್ಟಿಯವ್ರ ಮಾತು ಆ ಹಣದ ಹಿಂದೆ ಹೋಗದಂತೆ ವಚನಗಳ ಹಿಂದೆ ಹೋಗುವಂತೆ ಮಾಡುತ್ತೆ ನಮಗೆ. ಏನು ಹೇಳ್ತಾರೆ ಅವರು? ವಚನ ಸಾಹಿತ್ಯ ನಿಮ್ಮ ಮನಗಳನ್ನು ಬೆಳಗಲಿ. ವಚನಕಾರರ ಭಾವಚಿತ್ರ ಮತ್ತು ಅನುಭವ ವಾಣಿಗಳಿಂದ ಮನಗಳು ತೊಳಗಿ ಬೆಳಗಲಿ. ಸಭೆ ಸಮಾರಂಭಗಳ ಆರಂಭ ಮುಕ್ತಾಯಗಳಲ್ಲಿ ವಚನಗಳ ಪ್ರಾರ್ಥನೆ ಕೇಳಿ ಬರಲಿ. ಈಗ ಮಕ್ಕಳು ತಾವು ಹೇಳಿದ್ರಲ್ಲ ವಚನಗಳ ಪ್ರಾರ್ಥನೆ, ಅದು ಹಳಕಟ್ಟಿಯವರ ಆಶಯ. ವಚನಗಳನ್ನು ಸಂಗೀತಕ್ಕೆ ಅಳವಡಿಸಿ ವಚನ ಗಾಯನ ಗೋಷ್ಠಿಗಳನ್ನು ನಡೆಸಿ ಎಳೆಯ ಮಕ್ಕಳ ಮನಕ್ಕೆ ಸಂಸ್ಕಾರ ನೀಡುವ ವಚನಗಳ ಕಂಠಪಾಠ ಸ್ಪರ್ಧೆಗಳನ್ನು ಏರ್ಪಡಿಸಿರಿ. ನಾವು ಈ ಒಂದು ಮಾತನ್ನೇ ನಾನು ನಂಬಿ ಇದನ್ನು ಈಗ ಪೂಜ್ಯ ಸ್ವಾಮೀಜಿಯವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ವಚನ ಕಂಠಪಾಠ ಸ್ಪರ್ಧೆ ಏರ್ಪಡಿಸಿದ್ದಾರೆ, ಮಕ್ಕಳಿಗೆಲ್ಲಾದ್ರೂ ಸಂಸ್ಕಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಸತತವಾಗಿ ಕಳೆದ ಒಂದು ವಾರದಿಂದ ಕೇವಲ 2-3 ತಾಸು ನಿದ್ದೆ ಮಾಡಿ ಈ ಪುಸ್ತಕವನ್ನು ಮುದ್ರಣ ಮಾಡಲಿಕ್ಕೆ ಇದು ಒಂದು ಸೂಕ್ತವಾದ ವಚನಗಳನ್ನು ಜೋಡಿಸ್ಕೊಂಡು ಇದನ್ನು ಪ್ರಕಟಣೆ ಮಾಡಲಿಕ್ಕೆ ಕೇವಲ 1 ವಾರ ಆಯಿತು. ಇದನ್ನು ನಾವು 1 ವಾರದಲ್ಲಿ ರೆಡಿ ಮಾಡಿದ್ದೀವಿ. ಪೂಜ್ಯ ಸ್ವಾಮೀಜಿಯವ್ರಿಗೆ ಕಳೆದ ವಾರ ಫೋನ್ ಮಾಡಿದೆ, ಅವರು ಇಮ್ಮಿಡಿಯೇಟ್ಲಿ ಆಶೀರ್ವಚನ ಬರ್ಕೊಟ್ರು. ಹೀಗಾಗಿ ಈ ಹಳಕಟ್ಟಿಯವರು ಹೇಳಿರ್ತಕ್ಕಂಥ ಮಾತು, ಎಳೆಯ ಮಕ್ಕಳ ಮನಕ್ಕೆ ಸಂಸ್ಕಾರ ನೀಡುವ ವಚನ ಕಂಠಪಾಠ ಸ್ಪರ್ಧೆಗಳನ್ನು ಏರ್ಪಡಿಸಿರಿ. ನಾವು ಸಂಪತ್ತನ್ನು ಸಂರಕ್ಷಿಸುವಂತೆ ಶರಣರ ಪುಸ್ತಕಗಳನ್ನು ಕೊಂಡು ಓದಿರಿ. ಅವು ನಿಮ್ಮ ನಿತ್ಯ ಅಭ್ಯಾಸಕ್ಕೆ ಕಾರಣವಾಗಲಿ. ಓದುವುದನ್ನು ರೂಢಿ ಮಾಡಿಕೊಳ್ಳಿರಿ. ವಿಶ್ವದ ವಿವಿಧ ಭಾಷೆಗಳಲ್ಲಿ ವಚನ ವಾಗ್ಮಯವು ಪರಿವರ್ತನೆಗಳಲ್ಲಿ ವಚನ ಗ್ರಂಥಗಳನ್ನು ಪ್ರಕಟಿಸುವವರಿಗೆ ಪ್ರೋತ್ಸಾಹಿಸಿರಿ. ಸತತೋತ್ಸಾಹಿಗಳಾದ ತರುಣರು ವಚನ ಸಾಹಿತ್ಯ ಸೇವೆ ಮಾಡಲಿ. ಹಿಂದಿನ ಕಾಲದ ಶರಣೆಯರಂತೆ ಇಂದಿನ ಮಹಿಳೆಯರೂ ಮುನ್ನಡೆಯಲಿ. ಸಮಾಜದ ಶ್ರೀಮಂತರು ಸ್ವಾಮಿಗಳು ಶರಣ ಸಂಸ್ಕೃತಿಯನ್ನು ಕಾಪಾಡಲು ಆಧಾರ ಸ್ವರೂಪರಾಗಲಿ. ನನ್ನನ್ನು ಹೊಗಳುವುದಕ್ಕಿಂತ ಶರಣರ ಕಾರ್ಯಕ್ಕೆ ನೆರವಾದರೆ ನನಗೆ ಹೆಚ್ಚಿನ ಸಂತೋಷವಾಗುವುದು ಅಂತ ಹೇಳ್ತಾರೆ ಹಳಕಟ್ಟಿ ಶರಣರು. ಇಂಥ ಒಬ್ಬ ಮಹಾನ್ ತ್ಯಾಗವನ್ನು ಮಾಡಿ ಅವರು ತಮ್ಮ ಜೀವನವನ್ನು ಸವಿಸಿ ನಮಗೆ ಈ ವಚನ ಪರುಷವನ್ನು ಅವರು ಕೊಡಮಾಡಿದ್ದಾರೆ. ಅವರು ನಮಗೆ ಚಿರ ಸ್ಮರಣೀಯರು. ನಾನು ಚಿಕ್ಕವನಿರುವಾಗ ನಿಮ್ಮ ಥರನೇ ಎಲ್ಲರ ಥರ ಹಾಸ್ಟೆಲಲ್ಲೇ ಓದಿ ಬೆಳೆದಿರ್ತಕ್ಕಂಥದ್ದು. ಈ ವಚನ ಹಾಸ್ಟೆಲಲ್ಲಿ ಈಗ ಬೀಜ ಗಿಡದ ಕೆಳಗಡೆನೇ ಒಂದು ಬೀಜ ಬಿದ್ದರೆ ಅದು ಹೆಮ್ಮರವಾಗಿ ಬೆಳೆಯಲ್ಲ, ಸ್ವಲ್ಪ ಬೆಳೀತದೆ. ಬೀಜ ದೂರ ಹೋಗಿ ಬಿದ್ದರೆ ದೊಡ್ಡ ಮರವಾಗಿ ಬೆಳೀತದೆ ಅದು. ಹಾಗೆ ಮಕ್ಕಳು ಹೆತ್ತವರ ಜೊತೆನೇ ಅಲ್ಲೇ ಇದ್ದು ಅವ್ರ ಜೊತೆನೇ ಇದ್ದು ಬೆಳೆದ್ರೆ ಓದಿದ್ರೆ ಅಷ್ಟು ಅವರು ದೊಡ್ಡ ವ್ಯಕ್ತಿತ್ವ ಕೆಲವರು ಗಳಿಸ್ಕೊತಾರೆ, ವಿಶೇಷವಾದ ಅವಕಾಶ ಇರ್ತಕ್ಕಂಥವ್ರು. ಆದರೆ ಹೆಚ್ಚಿನ ಮಕ್ಕಳು ಈ ರೀತಿ ಹಾಸ್ಟೆಲಲ್ಲಿ ಬಂದು ಬೆಳೆದಾಗ, ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಬೆಳೆದಾಗ, ಇಂಥ ಪವಿತ್ರ ವಾತಾವರಣದಲ್ಲಿ ತಾವೆಲ್ಲ ಬೆಳೆದಾಗ ತಾವು ಚೆನ್ನಾಗಿ ಇಲ್ಲಿ ಒಳ್ಳೆ ದೊಡ್ಡ ವ್ಯಕ್ತಿಗಳಾಗ್ತೀರಿ. ಇಲ್ಲಿ ಒಳ್ಳೆ ಸಂಸ್ಕಾರ ಸಿಗ್ತದೆ. ತಾವು ಹೆಚ್ಚಿಗೆ ಮನೆ ಇಂಥದ್ದೆಲ್ಲ ಏನು ನೆನೆಸ್ಕೊಳ್ಳಾರ್ದಂಗೆ ಇಲ್ಲಿ ಓದಬೇಕು ತಾವೆಲ್ಲರೂ ಕೂಡ. ಯಾಕೆಂದರೆ ಓದಿನಿಂದಲೇ ಎಲ್ಲವನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಾನು ಒಂದ್ಸಲ ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬರೆದಿದ್ದೆ, ಅದು ಪ್ರಕಟ ಮಾಡಿದ್ರು ಚೆನ್ನಾಗಿ.
ವಿದ್ಯೆ ಅನ್ನೋದು ಓದು ಅನ್ನೋದಿದೆಯಲ್ಲ, ಅದು ಹಾಲು ಇದ್ದಂಗೆ. ಹಾಲು. ಈಗ ನಮಗೆ ಮೊಬೈಲ್ ನೋಡ್ಬೇಕನ್ಸುತ್ತೆ, ಸಿನಿಮಾ ನೋಡ್ಬೇಕನ್ಸುತ್ತೆ, ಮೂವಿ ನೋಡ್ಬೇಕನ್ಸುತ್ತೆ, ಬೇರೆ ಮತ್ತೆಲ್ಲೆಲ್ಲೋ ಹೋಗ್ಬೇಕನ್ಸುತ್ತೆ, ಹಣ ಬೇಕನ್ಸುತ್ತೆ ಇದೇ ವಯಸ್ಸಲ್ಲಿ. ಅವೆಲ್ಲ ಹೆಂಗೆ ಅಂತಂದ್ರೆ ಒಂದು ತುಪ್ಪ ಇದ್ದಂಗೆ, ಇಲ್ಲ ಮಜ್ಜಿಗೆ ಇದ್ದಂಗೆ, ಮೊಸರು ಇದ್ದಂಗೆ, ಬೆಣ್ಣೆ ಇದ್ದಂಗೆ. ಅವು ಒಂದೊಂದೇ ಸಿಗ್ತವೆ. ಹಾಲಿದ್ರೆ ಹಾಲಿನಿಂದ ಎಲ್ಲ ಮಾಡ್ಕೋಬೋದು. ತುಪ್ಪ ಮಾಡ್ಕೋಬೋದು, ಮೊಸರು ಮಾಡ್ಕೋಬೋದು, ಬೆಣ್ಣೆ ಮಾಡ್ಕೋಬೋದು, ಮಜ್ಜಿಗೆ ಎಲ್ಲ ಮಾಡ್ಕೋಬೋದು. ಹಾಗೆ ಈ ವಿದ್ಯೆ ಅಂತಕ್ಕಂಥದ್ದು ಅದು ಹಾಲಿದ್ದಂಗೆ. ಅದನ್ನು ತಾವೆಲ್ಲರೂ ಪಡ್ಕೋಬೇಕು. ಅದನ್ನು ತಾವು ಶ್ರೇಷ್ಠ ವ್ಯಕ್ತಿಗಳಾಗಬೇಕು. ಜೊತೆ ನಾನು ಸಣ್ಣವನಿರುವಾಗನಿಂದಲೂ ವಚನ ಸಾಹಿತ್ಯ ಓದ್ತೀನಿ. ನಮ್ಮ ತಂದೆಯವರಿಗೆ ನಾನು ಚಿಕ್ಕವನಿರುವಾಗ ಎಲ್ಲ ಹುಡುಗರ ಥರನೇ ತುಂಬ ನನಗೆ ಆಟದ ಸಾಮಾನುಗಳು ತಂದುಕೊಡಿ ಅಂತ ನಾನು ಅಳ್ತಾ ಇದ್ದೆ, ಕಿರಿಕಿರಿ ಮಾಡ್ತಾ ಇದ್ದೆ, ಆಟದ ಸಾಮಾನು ತಂದುಕೊಡಿ ಅಂತ. ಆದರೆ ಅವರು ಅವು ತಂದುಕೊಡ್ದಂಗೆ ನನಗೆ ಏನು ಮಾಡಿದ್ರು, ಇವು ಆಟದ ಸಾಮಾನು ಬೇಕಾಗಿಲ್ಲ ನಿನಗೆ ಅಂತ ಪುಸ್ತಕ ತಂದುಕೊಟ್ಟಿದ್ರು. ಶರಣರ ವಚನಗಳ ಪುಸ್ತಕನೇ 1ನೇ 2ನೇ ಕ್ಲಾಸ್ ಇರುವಾಗ ತಂದುಕೊಟ್ಟು ನನಗೆ ವಚನಗಳನ್ನು ಓದ್ಲಿಕ್ಕೆ ಹೇಳ್ತಿದ್ರು. ಹಿಂಗಾಗಿ ನಾನು 2, 3, 5, 7ನೇ ಕ್ಲಾಸ್ ಪಾಸ್ ಆಗೋವರೆಗೇನೆ ಸುಮಾರು 500 ವಚನ ಕಂಠಪಾಠ ಹೇಳ್ತಿದ್ದೆ ನಾನು. ಅನೇಕ ಕಡೆ ಅವಾಗಲೂ ಕಂಠಪಾಠ ಸ್ಪರ್ಧೆ, ಭಾಷಣ ಸ್ಪರ್ಧೆ ಇವೆಲ್ಲ ನಡೀತಿದ್ವು. ಓದೋ ಟೈಮಲ್ಲಿ ನನ್ನ ಎಷ್ಟೋ ಹೆಚ್ಚಿನ ಶಿಕ್ಷಣದ ಖರ್ಚನ್ನು ನಾನು ಸ್ಪರ್ಧೆಗಳಲ್ಲಿ ಗೆದ್ದ ಬಹುಮಾನದಿಂದ ನನ್ನ ಶಿಕ್ಷಣದ ಖರ್ಚನ್ನು ನಾನು ನಿಭಾಯಿಸಿದ್ದೀನಿ. ಅದಕ್ಕಾಗಿ ತಾವು ಎಲ್ಲ ಮಕ್ಕಳಿಗೆ ಇವತ್ತು ಬಹಳ ಒಳ್ಳೆಯ ಅವಕಾಶ ಇದೆ. ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯ ಉತ್ತಮ ವಾತಾವರಣ ಇದೆ. ಇಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ವಾತಾವರಣ ಸಿಕ್ಕಿದೆ. ತಾವೆಲ್ಲರೂ ಚೆನ್ನಾಗಿ ಓದಬೇಕು. ಜೊತೆಗೆ ವಚನ ಸಾಹಿತ್ಯ, ನಮ್ಮ ಶಿಕ್ಷಣದ ಜೊತೆಗೆ ವಚನ ಸಾಹಿತ್ಯ. ಅಟ್ಲೀಸ್ಟ್ ಕೊನೆಗೆ ಊಟಕ್ಕೆ ಉಪ್ಪಿನಕಾಯಿ ಥರ. ಈಗ ಊಟ ಮಾಡುವಾಗ ಪಾಯಸ ತಿನ್ನುವಾಗ ಸ್ವಲ್ಪ ಉಪ್ಪಿನಕಾಯಿ ತಿಂದರೆ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ಜಾಸ್ತಿ ತಿನ್ಬೋದು ಸ್ವೀಟ್. ಹಾಗೆ ನಮ್ಮ ಶಿಕ್ಷಣದ ಪಠ್ಯಕ್ರಮಗಳನ್ನು ಓದ್ತಾ ಹೋಗಿ ಸ್ವಲ್ಪ ಅವು ಓದಿದಾಗ ನಮಗೆ ಬೋರ್ ಆದರೆ, ತಲೆ ತುಂಬಿದಂಗೆ ಅನಿಸಿದ್ರೆ, ಇನ್ನು ಸ್ವಲ್ಪ ನನ್ನ ತಲೆ ಒಳಗಡೆ ಈ ಸಬ್ಜೆಕ್ಟೇ ಹೋಗಲ್ಲ, ಮ್ಯಾಥ್ಸ್ ಹೋಗಲ್ಲ, ಸೈನ್ಸ್ ಹೋಗಲ್ಲ, ಇಂಗ್ಲೀಷ್ ಅಲ್ಲ ಅನಿಸಿದಾಗ ಒಂದು 4 ವಚನಗಳು ಓದ್ರಿ, ಯಾವ್ದಾರು ಒಂದು ಶರಣರ ಜೀವನ ಚರಿತ್ರೆ ಓದ್ರಿ. ಅದು ಓದ್ಬಿಟ್ಟು ಮತ್ತೆ ನಿಮ್ಮ ಸಬ್ಜೆಕ್ಟ್ ಓದ್ಲಿಕ್ಕೆ ಹೋದ್ರೆ ಇದು ಉಪ್ಪಿನಕಾಯಿ ತಿಂದಂಗೆ ಆಗುತ್ತೆ, ನಿಮ್ಮ ಸಬ್ಜೆಕ್ಟ್ ಹೆಚ್ಚಿಗೆ ಹೋಗುತ್ತೆ ತಲೆ ಒಳಗಡೆ. ಅದಕ್ಕಾಗಿ ಇದನ್ನು ತಾವೆಲ್ಲರೂ ಅಳವಡಿಸ್ಕೊಳ್ಬೇಕು. ನಾನು ನನ್ನ ಜೀವನದಲ್ಲಿ ನಾನು ಬಾಲ್ಯದಿಂದಲೂ ಕೂಡ ಅತ್ಯಂತ ತೀರಾ ಬಡತನ. ಈಗ ತಮ್ಗೆಲ್ಲರಿಗೂ ಇಲ್ಲಿ ಒಂದು ವ್ಯವಸ್ಥೆ ಆದ್ರೆ ಇದೆ, ಎಲ್ಲ ಉಳ್ಕೊಳ್ಳಿಕ್ಕಿದೆ, ಶಿಕ್ಷಣ ಎಲ್ಲ ವ್ಯವಸ್ಥೆ ಇದೆ. ನಮ್ಗೆ ಅಂಥ ವ್ಯವಸ್ಥೆಯು ಇರಲಾರದಂಥ ಪರಿಸ್ಥಿತಿ ಒಳಗಡೆ ಆ ಗುರು ಬಸವಣ್ಣ ವಚನ ಸಾಹಿತ್ಯದ ಒಂದು ಸ್ಪರ್ಶದಿಂದ ನನ್ನ ಬದುಕು ಇವತ್ತು ಈ ಪೂಜ್ಯರ ಸನ್ನಿಧಿಯವರೆಗೂ ಬಂದು ನಿಂತಿದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಇದನ್ನು ಅಳವಡಿಸ್ಕೊಳ್ಬೇಕು. ವಚನಗಳನ್ನು ಓದಬೇಕು. ಇಲ್ಲಿ ಯಾವುದೇ ಜಾತಿ, ಮತ, ಪಂಥ, ಭೇದ ಇದಕ್ಕಾಗಿ ವಚನಗಳಿಲ್ಲ. ಇಡೀ ಸರ್ವ ಮಾನವರ ಕುಲಕ್ಕಾಗಿ ವಚನಗಳಿದ್ದಾವೆ. ಇಡೀ ಮಾನವರ ಕುಲಕ್ಕಾಗಿ ವಚನಗಳಿದ್ದಾವೆ. ಆಗಲೇ ಮಕ್ಕಳು ಹೇಳಿದ್ರಲ್ಲ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ಅಂತ. ಅಂದ್ರೆ ಅಷ್ಟು ಶಕ್ತಿ ಇದೆ ಗುರು ಬಸವಣ್ಣರಲ್ಲ. ಇಡೀ ಮಾನವ ಕುಲಕ್ಕೆ ತಂದೆ ತಾಯಿ ಆಗುವಂತ ಸಾಮರ್ಥ್ಯ ಗುರು ಬಸವಣ್ಣನವರಿಗಿದೆ. ಒಂದು ಗುರು ಸಿದ್ದರಾಮೇಶ್ವರ್ ಒಂದು ವಚನ ಹೇಳ್ತಾರೆ. ಅವರು ಬಸವಸ್ತೋತ್ರ ತ್ರಿವಿಧಿ ಅಂತಿದೆ. ಬಸವಣ್ಣನೆಂದೊಮ್ಮೆ ಮನ ಒಸೆದು ನೆನದಿಹರೆ, ಬಸವ ನಸುವಿಂಗೆ ಹಸುವಾಗಿ ತೋರ್ಪನೈಸೆ, ಬಸವನಾಮವ ಬಿಡದೆ ರಸನೆಯೊಳಗಾವಗಂ ಬಸವ ಎಂಬೆ ಯೋಗಿನಾಥ ಅಂತ. ಬಸವ ಅಂತ ಒಂದ್ಸಲ ಭಕ್ತಿಯಿಂದ ನಾವು ನೆನೆದ್ರೆ ನಮ್ಮ ಪ್ರಾಣಕ್ಕೆ ಅವರು ಪ್ರಾಣ ಸ್ವರೂಪರಾಗಿ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಿದ್ದರಾಮೇಶ್ವರ್ ಹೇಳ್ತಾ ಇದ್ದಾರೆ. ಅದು ಹೆಂಗೆ ಅಂತಂದ್ರೆ, ಈ ತಾವೆಲ್ಲರೂ ಈಗ ಮೊನ್ನೆ ಕೊರೋನಾ ಸಂದರ್ಭದಲ್ಲಿ ಒಂದು ಧಾರಾವಾಹಿ ಬರ್ತಿತ್ತು ಟಿವಿಯಲ್ಲಿ, ನೋಡಿರೇನು? ಒಂದು ಅರಬಿಯನ್ ನೈಟ್ಸ್ ಅಂತ ಒಂದು ಧಾರಾವಾಹಿ ಬರ್ತಿತ್ತು. ಅದರಲ್ಲಿ ಸಿಂಧಬಾದ್ ಅಂತ ಹೀರೋ, ಧಾರಾವಾಹಿ ಹೀರೋ ನೋಡಿರೇನು ಯಾರಾದ್ರು? ಸಿಂಧಬಾದ್ ಅಂತ ಹೆಸರು ಕೇಳಿರಿ? ಇಲ್ಲ. ಈ ಚಂದಮಾಮನ ಕಥೆಗಳು ಅಂತ ಬರ್ತಾವ, ಅವು ಕೇಳಿರಿ ಯಾರಾದ್ರು? ಇಲ್ಲ. ನಾವು ಚಿಕ್ಕವರಿರುವಾಗ ಬರ್ತಿತ್ತು ಚಂದಮಾಮ ಅಂತ ಒಂದು ಮಾಸಪತ್ರಿಕೆ ಬರ್ತಿತ್ತು. ಅದರಲ್ಲಿ ವಿಕ್ರಮ್ ಬೇತಾಳ ಇಂಥ ಕಥೆಗಳಿರ್ತಿತ್ತು ಅದರಲ್ಲಿ ಬಹಳ. ಆ ವಿಕ್ರಮ್ ಬೇತಾಳ ಕಥೆಗಳಲ್ಲಿ ಏನಿತ್ತು ಒಂದು ಕಥೆ ಅಂತಂದ್ರೆ, ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಆ ಒಂದು ದೇಶವನ್ನು ಆಳ್ತಾ ಇದ್ದ. ಆದ್ರೆ ಅವನು ಬಹಳ ದೊಡ್ಡ ಪ್ರಜಾಪ್ರೇಮಿ ಇದ್ದ, ಬಹಳ ಪ್ರಜಾವತ್ಸಲ ಇದ್ದ, ಚೆನ್ನಾಗಿ ರಾಜ್ಯ ಆಳ್ತಾ ಇದ್ದ, ಸಂಪದ್ಭರಿತ ರಾಜ್ಯ ಇತ್ತು. ಅವನ ಮೇಲೆ ಬೇರೆ ಎಲ್ಲ ಸುತ್ತಮುತ್ತಿನ ರಾಜರುಗಳ ದ್ವೇಷ ಇತ್ತು. ಹೆಂಗಾರ ಮಾಡಿ ಇವನನ್ನು ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಹಾಗೆ ಸಾಧಿಸ್ತಾ ಇದ್ರು, ಬೇರೆ ಬೇರೆ ದೇಶದ ರಾಜ್ಯಗಳು. ಅವಾಗ ಆ ರಾಜ ಏನ್ ಮಾಡಿದ್ನಂತೆ, ಒಂದು ಯೋಗ ಸಿದ್ಧಿಯನ್ನ ಸಿದ್ಧಿಸ್ಕೊಂಡಿದ್ದ. ಏನ ಯೋಗ ಸಿದ್ಧಿ ಅಂತಂದ್ರೆ, ತನ್ನ ಪ್ರಾಣವನ್ನ ತನ್ನ ದೇಹದೊಳಗಡೆ ಇಟ್ಕೊಂಡಿರಲಿಲ್ಲ ಅವನು. ಎಲ್ಲೋ ಒಂದು ಸಪ್ತ ಸಮುದ್ರದ ಆಚೆ ಒಂದು ಗವಿ ಇದೆ, ಒಂದು ದೊಡ್ಡ ವಜ್ರದ ಒಂದು ದೊಡ್ಡ ಗವಿ ಇದೆ, ಬಂಡೆ ಗವಿ ಇದೆ. ಆ ಗವಿ ಒಳಗಡೆ ಒಂದು ಸಮುದ್ರ ಇದೆ, ಸಮುದ್ರದ ಒಳಗಡೆ ಒಂದು ಬಂಡೆಯ ದ್ವೀಪ ಇದೆ. ಆ ದ್ವೀಪದ ಒಳಗಡೆ ಒಂದು ಗವಿ ಇದೆ.
ಆ ಗವಿಯ ಒಳಗಡೆ ಒಂದು ವಜ್ರದ ಪಂಜರ ಇದೆ. ಆ ವಜ್ರದ ಪಂಜರದ ಒಳಗಡೆ ಒಂದು ಬಂಗಾರದ ಗಿಳಿ ಇದೆ. ಆ ಗಿಳಿ ಒಳಗಡೆ ತನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದ ಅಂತ ಕಥೆ ಬರ್ತದೆ. ಅಂದ್ರೆ ಈ ರಾಜನಿಗೆ ಹೊಡೆದ್ರೆ ಇವನು ಸಾಯ್ತಾನೆ ಇರಲಿಲ್ಲ. ಏನು ಕೈ ಕತ್ತರಿಸಿದ್ರು ಮತ್ತೆ ಕೈ ಜಾಯಿಂಟ್ ಆಗ್ತಿತ್ತು, ಕತ್ತರಿಸಿದ್ರೆ ಮತ್ತೆ ಜಾಯಿಂಟ್ ಆಗ್ತಿತ್ತು. ಆದ್ರೂ ಅದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಅವ್ನು ಬಹಳ ವೀರಶೂರ ಇದ್ದ. ಅಕಸ್ಮಾತ್ ಏನಾರ ಆದ್ರೂ ಕೂಡ ಅವ್ನಿಗೆ ಆಗ್ಬಾರ್ದು ಅಂತ ತನ್ನ ಪ್ರಾಣ ಗಿಳಿ ಒಳಗಡೆ ಇಟ್ಟಿರೋದ್ರಿಂದ ಇವನನ್ನು ಹೊಡೆದ್ರೆ ಇವನು ಸಾಯ್ತಾ ಇರಲಿಲ್ಲ. ಆ ಗಿಳಿ ಕತ್ತು ಹಿಸ್ಕಿದ್ರೆ, ಗಿಳಿ ಕಟ್ ಮಾಡಿದ್ರೆ ಇವನು ಸಾಯ್ತಿದ್ದ. ಗಿಳಿ ಕಣ್ಣು ಕಿತ್ತರೆ ಮಾತ್ರ ಇವನ್ ಕಣ್ಣು ಹೋಗ್ತಿತ್ತು. ಗಿಳಿ ಕುಟಿಗೆ ಕತ್ತಿಸಿದ್ರೆ ಮಾತ್ರ ಇವನು ಸಾಯ್ತಿದ್ದ ಅಂತ ಆ ಕಥೆ, ವಿಕ್ರಮ್ ಬೇತಾಳ ಕಥೆ ಇತ್ತು. ಅವಾಗ ಆ ಗಿಳಿವರೆಗೂ ಯಾರಿಗೂ ರೀಚ್ ಆಗಲಿಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಈ ರಾಜ ಅಮರ ಆಗಿದ್ದ, ಬಹುಕಾಲದವರೆಗೆ ರಾಜ್ಯವನ್ನು ಆಳಿದ ಅಂತ ಬರುತ್ತೆ. ಅದೇ ರೀತಿ 12ನೇ ಶತಮಾನದಲ್ಲಿ ಏನಾಯ್ತು, ಗುರು ಬಸವಣ್ಣನವರು ಅನುಭವ ಮಂಟಪ ಅಂತಕ್ಕಂಥ ಸಂಸ್ಥೆಯನ್ನ ಮಾಡಿ ಅಲ್ಲಿ ಅಸಂಖ್ಯಾತ ಶರಣರು, ಎಲ್ಲ ವರ್ಗದಿಂದ ಬಂದಿರತಕ್ಕಂಥ, ಎಲ್ಲ ಜಾತಿ ಮತ ಪಂಥದಿಂದ ಬಂದಿರತಕ್ಕಂಥವರು ವಚನಗಳನ್ನು ಬರೆದ್ರಲ್ಲಿ. ವಚನಗಳನ್ನು ಬರೆದು ಅವ್ರೇನು ಎಲ್ಲ ಅವ್ರಿಗೆ ನಾನು ಹೇಳಿದ್ನಲ್ಲ, ಎಲ್ಲ ಜಾತಿಯವರಿಗೂ ಇಷ್ಟಲಿಂಗ ದೀಕ್ಷೆ, ಎಲ್ಲ ಸಮಾನರು. ಮನುಷ್ಯ ಈಗ ಯಾರೋ ಒಬ್ಬ ಕೆಳ ಜಾತಿಯಲ್ಲಿ ಹುಡ್ತಾನೆ ಅಂತ ಇಟ್ಕೊಳ್ಳಿ, ಅವನೇನಾರ ಪಡೆದು ಹುಟ್ತಾನೇನು ಕೇಳಿ ಹುಡ್ತಾನ? ಒಬ್ಬರ ಜಾತಿಯಲ್ಲಿ ನನಗಿಂಥ ಜಾತಿಯಲ್ಲಿ ಹುಟ್ಟಿಸುವಂತ, ಅಥವಾ ಅವನು ಮಾಡಿರೋ ತಪ್ಪಿನಿಂದ ಏನಾರು ಹುಡ್ತಾನ? ಇಲ್ಲ. ಒಬ್ಬ ವ್ಯಕ್ತಿ ಯಾರಾದ್ರೂ ಮೇಲ್ಜಾತಿಯಲ್ಲಿ ಹುಟ್ಟಿರ್ತಾನೆ, ಅವನು ತಾನು ಸಾಧನೆ ಮಾಡಿ ಹುಟ್ಟಿರ್ತಾನೇನು? ಇಲ್ಲ. ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವು ಯಾವ ಜನಾಂಗದಲ್ಲಿ ಹುಟ್ಟಬೇಕು, ಯಾವ ಜಾತಿಯಲ್ಲಿ ಹುಟ್ಟಬೇಕು, ಯಾವ ತಂದೆ ತಾಯಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲವೇ ಇಲ್ಲ. ಅದಕ್ಕಾಗಿ ಗುರು ಬಸವಣ್ಣವರು ಹೇಳಿದ್ರು, ತಾನು ಮಾಡದ ಸಾಧನೆಗೆ ರಕ್ಷೆ ಏಕೆ, ತಾನು ಮಾಡದ ತಪ್ಪಿಗೆ ಶಿಕ್ಷೆ ಏಕೆ. ಕೆಳ ಜಾತಿಯಲ್ಲಿ ಹುಟ್ಟಿರೋದು ಯಾರ್ದು ತಪ್ಪಲ್ಲ, ಅವನು ತಪ್ಪಲ್ಲ. ಹುಟ್ಟಿದವನು ಮೇಲ್ಜಾತಿಯಲ್ಲಿ ಹುಟ್ಟಿದವನು ಅವನ ಸಾಧನೆ ಅಲ್ಲ. ಅದಕ್ಕಾಗಿ ಹಿಂಗೆ ಸರ್ವ ಸಮಾನತೆಯನ್ನು ಸಾರಿದಾಗ ಅಲ್ಲಿರ್ತಕ್ಕಂಥ ಪುರೋಹಿತ ಶಾಹಿಗಳು, ಈ ವೈದಿಕರು, ಈ ಕೆಲವರು ಬ್ರಾಹ್ಮಣರು ಅಂತಕ್ಕಂಥವ್ರು ಏನು ಅಂತಾರೆ, ಅವರು ಎಲ್ಲ ಏನ್ ಮಾಡಿದ್ರು, ಅಲ್ಲಿ ಒಂದು ಕಲ್ಯಾಣ ಕ್ರಾಂತಿ ಅಂತ ಮಾಡಿದ್ರು. ಗುರು ಬಸವಣ್ಣವ್ರು ತಪ್ಪು ಮಾಡ್ತಾ ಇದ್ದಾರೆ, ಎಲ್ಲ ಜನರಿಗೆ ದೀಕ್ಷೆ ಕೊಡ್ತಾ ಇದ್ದಾರೆ, ಎಲ್ಲರೂ ಸಮಾನರು ಅಂತ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಜಾತಿಯವ್ರ ಮಧ್ಯೆ ಮದುವೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರಾಜನಿಗೆ ಚಾಡಿ ಹೇಳ್ಬಿಟ್ಟು ಗುರು ಬಸವಣ್ಣವ್ರ ಮೇಲೆ ಚಾಡಿ ಹೇಳಿ ಅವರಿಗೆ ಗಡಿಪಾರ ಶಿಕ್ಷೆ, ನೀವು ಮಂತ್ರಿ ಪದವಿಗೆ ರಿಸೈನ್ ಕೊಡ್ಬೇಕು, ರಾಜೀನಾಮೆ ಕೊಡ್ಬೇಕು. ಪ್ರಧಾನಮಂತ್ರಿ ಆಗಿದ್ರು ಗುರು ಬಸವಣ್ಣವ್ರು, ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತ ಹೇಳಿದಾಗ, ಆಯ್ತು ಗುರು ಬಸವಣ್ಣವ್ರು, ನಾನು ಇಲ್ಲಿಂದ ಹೋದ್ರೆ ಈ ರಾಜನ ಕೋಪ ತಣ್ಣಗಾಗ್ಬೋದು, ನಮ್ಮ ಶರಣರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಗುರು ಬಸವಣ್ಣವ್ರು ಒಪ್ಕೋತಾರೆ ಹೋಗ್ಲಿಕ್ಕೆ. ಅವಾಗ ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾರೆ, ಎಲ್ಲ ಶರಣಾರ್ಥಿಗಳಿಗೆ ಒಂದು ಮಾತು ಹೇಳ್ತಾರೆ, ನನ್ನ ಪ್ರಾಣ ವಚನ ಸಾಹಿತ್ಯದಲ್ಲಿದೆ, ನನ್ನ ಪ್ರಾಣ ರಕ್ಷಣೆಯೇ ವಚನ ಸಾಹಿತ್ಯದ ರಕ್ಷಣೆ ಅಂತ ಹೇಳ್ಬಿಟ್ಟು. ಹೀಗಾಗಿ ಎಲ್ಲಾ ಶರಣರು ಏನ್ ಮಾಡಿದ್ರು, ಆ ವಚನ ಸಾಹಿತ್ಯವನ್ನು ಸಂಪ್ರದಾಯವಾದಿಗಳು ನಾಶ ಮಾಡಲಿಕ್ಕೆ, ಸುಟ್ಟಾಕ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಶರಣರು ಖಡ್ಗ ಹಿಡಿದು ಹೋರಾಡಿ ತಮ್ಮ ಪ್ರಾಣವನ್ನು ಕೊಟ್ಟು ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡಿದ್ರು. ಇವಾಗ ಗುರು ಬಸವಣ್ಣನವರ ಪ್ರಾಣ ಸ್ವರೂಪವಾದ ವಚನ ಸಾಹಿತ್ಯ ಉಳಿತು ಅಂತಂದ್ರೆ ಗುರು ಬಸವಣ್ಣವರ ಪ್ರಾಣ ಉಳಿತು. ಇವತ್ತು ವಚನ ಸಾಹಿತ್ಯ, ಇವತ್ತು ಪೂಜ್ಯ ಸ್ವಾಮೀಜಿಯವರು ಇವತ್ತು ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ, ಅಂದ್ರೆ ಅಲ್ಲಿ ಗುರು ಬಸವಣ್ಣನವರ ಪ್ರಾಣದ ಚೈತನ್ಯ ಇದೆ. ಅಂಥ ಚೈತನ್ಯದಿಂದ ಬಸವಣ್ಣನೆಂದೊಮ್ಮೆ ಮನವಸೆದು ನೆನದಿಹರೆ, ಬಸವಣ್ಣ ನಸುವಿಂಗೆ ಹಸುವಾಗಿ ತೋರ್ಪನೈಸೆ, ನಮ್ಮ ಪ್ರಾಣಕ್ಕೆ ಪ್ರಾಣ ಸ್ವರೂಪರಾಗಿ ಬಂದು ಗುರು ಬಸವಣ್ಣವರು ನಮ್ಮನ್ನು ಕಾಪಾಡ್ತಾರೆ ಅಂತ ಇಲ್ಲಿ ಗುರು ಸಿದ್ದರಾಮೇಶ್ವರ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಆ ಗುರು ಬಸವ ಭಕ್ತಿಯನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಗುರು ಬಸವಣ್ಣವರು ಎಲ್ಲ ಮಕ್ಕಳಿಗೆ ತಮ್ಮ ಒಂದು ಅಭಯಹಸ್ತ, ಕಾರುಣ್ಯ ಹಸ್ತದಿಂದ ನೀಡಿ ಕಾಪಾಡಿ ನಿಮ್ಗೆಲ್ಲರಿಗೂ ಒಳ್ಳೆ ವಿದ್ಯಾವಂತರನ್ನಾಗಿ, ಬುದ್ಧಿವಂತರನ್ನಾಗಿ ಮಾಡಲಿ ಅಂತ ನಾನು ಗುರು ಬಸವಣ್ಣನವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾ, ಪರಮ ಪೂಜ್ಯ ಸ್ವಾಮೀಜಿಯವರು ಅತ್ಯಂತ ಉದಾರ ಹೃದಯದಿಂದ, ಮಾತೃ ವಾತ್ಸಲ್ಯದಿಂದ ಇವನ್ನ ಹೇಳಿದ ತಕ್ಷಣ ನಾನು ಮುಂಚೆ ಸ್ವಾಮೀಜಿಯವರಿಗೆ ಬರೀ ನನಗೆ ಪರಿಚಯ ಇದ್ರು, ಆದರೆ ಅವರು ನನಗೆ ಪರಿಚಯ, ಅವರು ಕೆಲವೊಂದು ಕೃತಿಗಳನ್ನು ನಾನು ಓದಿದ್ದೆ. ಅನುಭಾವದಡಿ ಅಂತ ಒಂದು ಪುಸ್ತಕ ಬೆಂಗಳೂರಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸಿಕ್ತು, ನಾನು ಓದಿದ್ದೆ. ಆದರೆ ಮುಖ ಪರಿಚಯ ಇರಲಿಲ್ಲ, ಬರೀ ಫೋನಲ್ಲಿ ಸಂಪರ್ಕ ಮಾಡಿ ಸ್ವಾಮೀಜಿ ತಾವು ಬಹಳ ಶ್ರೇಷ್ಠ ಕಾರ್ಯ ಮಾಡ್ತಾ ಇದ್ದೀರಿ, ವಚನ ಕಂಠಪಾಠ ಸ್ಪರ್ಧೆ, ತಮ್ಮ ಕಾರ್ಯಕ್ಕೆ ಸಹಕಾರಿಯಾಗುವಂತಹ ಒಂದು ಪುಸ್ತಕ ನಾನು ಮಾಡಬೇಕಂತ ಸಂಕಲ್ಪ ಮನಸ್ಸಲ್ಲಿ ಬಂದಿದೆ, ಅದಕ್ಕಾಗಿ ತಾವು ಒಂದು ಆಶೀರ್ವಚನ ಮಾಡಿ ಅಂತ ಹೇಳಿ ಅಂದಾಗ ಆಶೀರ್ವಚನವನ್ನೂ ಬರ್ಕೊಟ್ಟು, ಇವತ್ತಿಂಥ ಅವಸರದ ಮಧ್ಯೆ ನಾನು ಹೋಗ್ಬೇಕು, ಮತ್ತೆ ಟ್ರೈನಿಗೆ ಹೋಗ್ಬೇಕು ಕಾಯಕಕ್ಕೋಸ್ಕರ ಅಂತ ಹೇಳಿದಾಗ ತಮ್ಮನ್ನೆಲ್ಲ ಇಲ್ಲಿ ಕರೆದು ಇಂಥ ಒಂದು ಪುಸ್ತಕ ಬಿಡುಗಡೆಯನ್ನು ಅವರು ಮಾಡಿ ಮಾತೃ ಹೃದಯವನ್ನು ಅವರು ಮೆರೆದಿದ್ದಾರೆ. ಅವರ ಶ್ರೀಚರಣಗಳಿಗೆ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ತಾವಿಲ್ಲಿ ಸಾಕಷ್ಟು ಮಕ್ಕಳಿದ್ದೀರಿ, ಮತ್ತೆ ನನಗೂ ಕೂಡ ಶರಣರ ಸೇವೆ, ಮಕ್ಕಳ ಸೇವೆ ಇವೆಲ್ಲ ನಾನು ಕಾಲೇಜ್ ಓದುವಾಗಲಿಂದಲೂ ಅನೇಕ ಕಡೆ ಹಿಂಗೆ ಮಕ್ಕಳಿರೋ ಕಡೆ, ಹಾಸ್ಟೆಲ್ ಕಡೆ ಎಲ್ಲ ಹೋಗಿ ಪ್ರವಚನ, ಭಾಷಣ, ಅವರಿಗೆ ಒಂದು ಸೂಕ್ತ ಮಾರ್ಗದರ್ಶನ ಇಂಥದ್ದೆಲ್ಲ ಕೊಟ್ಕೊಂಡು ಬಂದಿದ್ದೇನೆ.
ನನ್ನ ಅವಶ್ಯಕತೆ ಇದ್ದಾಗ ನನ್ನ ಮಾರ್ಗದರ್ಶನ ನಿಮಗೆ ಶೈಕ್ಷಣಿಕವಾಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ಯಾವಾಗಾದರೂ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬಂದು ಒಂದು ಭಾನುವಾರ ಬಂದು ಇಲ್ಲಿ ತಮಗೆಲ್ಲರಿಗೂ ಒಂದು ಮೌಲ್ಯ ಶಿಕ್ಷಣ ಕೊಡಬೇಕು ಅಂತ ಸ್ವಾಮೀಜಿಯವರು ಏನಾದರೂ ನಮಗೆ ಆಜ್ಞೆ ಮಾಡಿದರೆ, ಅವಕಾಶ ಮಾಡಿದರೆ ಮತ್ತೆ ಮತ್ತೆ ನಾನು ತಮ್ಮೆಲ್ಲರಿಗೂ ಬಂದು ತಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಇದುವರೆಗೂ ತಮ್ಮ ಪುಸ್ತಕದ ಸಂಪಾದಕೀಯ ಮಾತುಗಳನ್ನಾಡಿದಂಥ ಸಚ್ಚಿದಾನಂದ ಪ್ರಭು ಚಕ್ನಳ್ಳಿ ಇವರು ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾರೆ. ಆಶೀರ್ವಾದವನ್ನು ಪಡೆದಂಥ ಸಚ್ಚಿದಾನಂದ ಪ್ರಭು ಇವರಿಗೆ ವಂದನೆಗಳು. ಈಗ ಪರಮ ಪೂಜ್ಯ ಶ್ರೀಗಳವರಿಂದ ಆಶೀರ್ವಚನ. ಈಗ ತಾನೇ ವಚನ ಪರುಷ ಅನ್ನುವಂಥ ಈ ಕೃತಿಯನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಇದರ ಸಂಪಾದಕರು ಸಚ್ಚಿದಾನಂದ ಪ್ರಭು ಚಕ್ನಳ್ಳಿ ಅಂತ. ಮೂಲತಃ ಅವರು ಮೆಕ್ಯಾನಿಕಲ್ ಇಂಜಿನಿಯರ್. ಸಾಮಾನ್ಯವಾಗಿ ಸಾಹಿತಿಗಳು ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ತಾರೆ. ಅದರೊಬ್ಬ ತಾಂತ್ರಿಕ ವ್ಯಕ್ತಿ, ಮೆಕ್ಯಾನಿಕಲ್ ಇಂಜಿನಿಯರ್, ವಚನಗಳ ಬಗ್ಗೆ ವಿಶೇಷವಾದಂಥ ಒಲವನ್ನು, ಪ್ರೀತಿಯನ್ನು ಬೆಳೆಸ್ಕೊಂಡು ಈಗಾಗಲೇ ಅವರು 10 ಕೃತಿಗಳನ್ನು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೊರಬಂದಿದ್ದಾರೆ. ನಾವೇನು 500 ವಚನಗಳನ್ನು ನಮ್ಮ ಮಕ್ಕಳು ಹೇಳಬೇಕು, ಓದಬೇಕು ಅನ್ನೋ ಭಾವನೆಯನ್ನು ಇಟ್ಕೊಂಡು ಒಂದು ವಚನ ಕಂಠಪಾಠ ಸ್ಪರ್ಧೆಯನ್ನು ಯಾರಾದರೂ ಮಾಡಿ ಸ್ವಿಚ್ ಆಫ್ ಮಾಡ್ರ ವಚನ ಕಂಠಪಾಠ ಸ್ಪರ್ಧೆಯನ್ನು ಇವತ್ತಿನ ದಿನ ಏರ್ಪಡಿಸಿದೆ. ಅದು ನಿಮಗೆ ಅಲ್ಲ, ಅಲ್ಲಿ ಈಗಾಗಲೇ ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅದನ್ನು ಹೇಗೋ ತಿಳ್ಕೊಂಡಂಥ ಪ್ರಭು ಚಕ್ನಳ್ಳಿ ಅವರು, ಸ್ವಾಮೀಜಿ ನಾನು ಎಲ್ಲ ವಚನಗಳನ್ನು ಸೇರಿಸಿ ಒಂದು ಪುಟ್ಟ ಪುಸ್ತಕ ತರಬೇಕು ಅಂತ ಇದ್ದೀನಿ, ತಾವು ಅದಕ್ಕೆ ಒಂದು ಮುನ್ನುಡಿಯನ್ನು ಬರ್ಕೊಡ್ಬೇಕು ಅಂತ ಹೇಳಿ. ಪುಸ್ತಕ ನೋಡಿದೆ ನಾವೇನು ಮುನ್ನುಡಿ ಬರೆಯಣ್ರಿ ಅಂತ ಹೇಳಿದ್ವಿ. ನೀವೇನು ಸಂಗ್ರಹ ಮಾಡ್ತಾಯಿದ್ದೀರಿ ಅದನ್ನು ಕಳಿಸ್ಕೊಟ್ರೆ ಸುಮ್ಮನೆ ಕಣ್ಣು ಹಾಯಿಸ್ತೇವೆ ಅಂತ ಅವರು ಇಮೇಲ್ನಲ್ಲಿ ಕಳಿಸ್ಕೊಟ್ರು. ಅದನ್ನು ಗಮನಿಸಿ ಅವಸರದಲ್ಲೇ ನಮ್ಮ ಮಾತುಗಳನ್ನು ಬರೆದು ಕಳಿಸಿದ್ವಿ. ಅದರಲ್ಲಿ ನಾವು ಬಳಸಿದಂಥ ಒಂದು ಪದವನ್ನು ಈಗ ಅವ್ರು ಹೇಳಿದರು. ಪರುಷಮಣಿ ಅಂತ ಬಹುತೇಕ ಸಾಹಿತ್ಯದಲ್ಲಿ ಬಳಸ್ತಾರೆ. ಆದರೆ ಪರುಷಮಣಿ ಅನ್ನುವಂಥದ್ದು ಒಂದಿಲ್ಲ. ಅದೊಂದು ಪೌರಾಣಿಕ ಕಲ್ಪನೆ. ಬಹುತೇಕ ಶರಣರು ಪರುಷಮಣಿಗಿಂತ ಹೆಚ್ಚಾಗಿ ಜ್ಯೋತಿ ಮುಟ್ಟಿದ ಜ್ಯೋತಿ ಅಂತ ಪದ ಬಳಸ್ತಾರೆ. ಅಂದರೆ ಒಂದು ಜ್ಯೋತಿಯಿಂದ ಇನ್ನೊಂದು ಜ್ಯೋತಿಯನ್ನು ಮುಟ್ಟಿಸಿದರೆ ಅದು ಜ್ಯೋತಿ ಆಗುತ್ತೆ, ಇದು ಜ್ಯೋತಿ ಆಗುತ್ತೆ. ಅಷ್ಟೇ ಅಲ್ಲ, ಆ ಜ್ಯೋತಿ ಮತ್ತೊಂದು ಜ್ಯೋತಿಯನ್ನು ಮುಟ್ಟಿದರೆ ಅದು ಕೂಡ ಜ್ಯೋತಿ ಆಗುತ್ತೆ. ಆದರೆ ಪರುಷದ್ದು ಹಾಗಿಲ್ಲ. ಪರುಷಮಣಿ ಯಾವ ಲೋಹವನ್ನು ಮುಟ್ಟುತ್ತೋ ಅದು ಬಂಗಾರ ಆಗುತ್ತೆ. ಆದರೆ ಬಂಗಾರ ಆಗಿದ್ದು ಮತ್ತೊಂದು ಲೋಹವನ್ನು ಮುಟ್ಟಿದರೆ ಅದು ಬಂಗಾರ ಆಗುತ್ತೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಪರುಷ ಅನ್ನೋದು ಜ್ಯೋತಿ ಮುಟ್ಟಿದ ಜ್ಯೋತಿ ಅನ್ನೋದು. ಶರಣರ ವಚನಗಳು ಪರುಷ ಅಲ್ಲ, ಜ್ಯೋತಿ ಮುಟ್ಟಿದ ಜ್ಯೋತಿ. ಆ ಹಿನ್ನೆಲೆಯಲ್ಲಿ ಅವರು ಸುಮಾರು 600ಕ್ಕಿಂತ ಹೆಚ್ಚು ವಚನಗಳನ್ನು, 16 ಶರಣರ ವಚನಗಳನ್ನು ಇದರಲ್ಲಿ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಅವರು ನಮ್ಮ ಜೊತೆ ಮಾತನಾಡ್ತಾ ಬಸವಣ್ಣವರ ಕೆಲವು ವಚನಗಳನ್ನು ಪ್ರಸ್ತಾಪಿಸಿ
ಈ ವಚನಗಳನ್ನು ಹೀಗೆ ಬದಲಾವಣೆ ಮಾಡಿದರೆ ಚೆನ್ನಾಗಿರುತ್ತೆ. ಇವತ್ತೇನೋ 15 ಸಂಪುಟಗಳು ಬಂದಿದ್ದಾವಲ್ಲ, ಆ ಸಂಪುಟಗಳಲ್ಲಿರುವಂಥ ಬಸವಣ್ಣವರ ಅನೇಕ ವಚನಗಳನ್ನು ಆರ್ ಸಿ ಹಿರೇಮಠ ಮತ್ತಿತರರು ಬೇರೆ ರೀತಿಯಲ್ಲೇ ದಾಖಲಿಸಿದ್ದಾರೆ. ಹಾಗಾಗಿ ನಾನು ಕೆಲವು ವಚನಗಳನ್ನು ಅಲ್ಲಿಂದನೂ ಪಡ್ಕೊಂಡಿದ್ದೇನೆ. ನನಗೆ ಯಾವುದು ಸರಿಯಾದ ವಚನ ಅಂತ ಅನಿಸಿದೆಯೋ ಅಂಥದನ್ನು ಇದರಲ್ಲಿ ಹಾಕಿದ್ದೇನೆ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾವು ಅವ್ರಿಗೆ ಹೇಳಿದ್ವಿ, ಹಾಗೆ ಹಾಕುವಾಗ ನಾನು ಎಲ್ಲಿಂದ ಈ ವಚನವನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ ಅಂತ ಹಾಕಿದರೆ ಚೆನ್ನಾಗಿತ್ತು ಅಂತ. ಕಾಲದ ಮಿತಿ ಅವ್ರಿಗೆ ಇದ್ದದ್ರಿಂದ ಆ ಎಲ್ಲವುಗಳನ್ನು ಸೇರಿಸಲಿಕ್ಕೆ ಆಗಿಲ್ಲ. ಬಹುಶಃ ಮುಂದೆ ಆ ಕೆಲಸವನ್ನು ಅವ್ರು ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಅಂಥ ಒಂದು ಅಪರೂಪದ ಕೃತಿಯನ್ನು ಇವತ್ತು ಸಾಣೇಹಳ್ಳಿಯಲ್ಲಿ ಲೋಕಾರ್ಪಣೆ ಮಾಡಿದ್ದು ನಮಗಂತೂ ಅತ್ಯಂತ ಸಂತೋಷವನ್ನು ತಂದುಕೊಡುವಂಥ ಸಂಗತಿ. ಯಾರಾದರೂ ವಚನ ಸಾಹಿತ್ಯ ಬಗ್ಗೆ ಸ್ವಲ್ಪ ಕೆಲಸ ಮಾಡ್ತಾರೆ ಅಂದರೆ ಅವರನ್ನು ಬೆಂಬಲಿಸ್ತಾ ಹೋಗಬೇಕು, ಪ್ರೋತ್ಸಾಹಿಸಬೇಕು. ಆಗ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಅವ್ರು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಸೂಚ್ಯವಾಗಿ ಹೇಳಿ, ಇನ್ನು ಮಕ್ಕಳಾದಂಥ ನಿಮಗೆ ಹೇಳೋವಂಥದ್ದು, 1 ವರ್ಷ ನೀವು ಹಾಸ್ಟೆಲ್ನಲ್ಲಿ ಇರ್ತೀವಿ. ಆ 1 ವರ್ಷದ ಅವಧಿಯಲ್ಲಿ ಕನಿಷ್ಠ ನೀವು ಒಂದು 50 ವಚನಗಳನ್ನಾದರೂ ಕಲಿಬೇಕು. 50 ವಚನ ಕಲಿಯೋದೇನು ಕಷ್ಟ ಅಲ್ಲ. 3 ವರ್ಷ ನೀವು ಹಾಸ್ಟೆಲ್ನಲ್ಲಿ ಇರ್ತೀರಿ ಅಂತಂದರೆ ಅಲ್ಲಿ 150ರಿಂದ 200 ವಚನಗಳನ್ನು ಕಲೀಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಸಾರಿ ನಿಮ್ಮ ಕಲಿಕೆಗಾಗಿಯೇ ಕೆಲವು ವಚನಗಳನ್ನು ನಾವು ಸಂಪಾದನೆ ಮಾಡಿ ಕೊಡ್ತೇವೆ ಪುಸ್ತಕ ರೂಪದಲ್ಲಿ. ಅವುಗಳನ್ನು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇಟ್ಕೊಂಡು ಆ ವಚನಗಳನ್ನು ಕಂಠಪಾಠ ಮಾಡಿ ಅವ ಅರ್ಥ ಏನು ಹೇಳ್ತವೋ ಅಂತ ತಿಳ್ಕೊಂಡು ಹಾಡಕ್ಕೆ ಬಂದರೆ ಹಾಡ್ಬೋದು, ಇಲ್ಲ ಹಾಗೆಯೇ ಗದ್ಯದ ರೂಪದಲ್ಲಿ ಹೇಳ್ಬೋದು. ಆ ವಚನಗಳು ನಿಮ್ಮ ಬದುಕಿಗೆ ಒಂದು ರೀತಿಯ ನೈತಿಕ ಶಕ್ತಿಯನ್ನು ತಂದುಕೊಡ್ತವೆ, ನಿಮಗೆ ಒಂದು ಬೆಳಕನ್ನು ಕರುಣಿಸ್ತವೆ. ಅಂಥ ಬೆಳಕನ್ನು ವಚನ ಸಾಹಿತ್ಯದಿಂದ ನಮ್ಮ ಮಕ್ಕಳು ಪಡಿಬೇಕು ಅನ್ನೋದನ್ನು ಹೇಳ್ತಾ, ಸಾಣೇಹಳ್ಳಿಯಲ್ಲಿ ವಚನ ಸಂಸ್ಕಾರವನ್ನು ಬಹಳ ಸರಿ ಕೊಡ್ತಾ ಇದ್ದಾರೆ. ಆದರೂ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಬೋರ್ಗಲ್ಲ ಮೇಲೆ ಮಳೆ ಸುರಿದಂತೆ. ಕಾಡು ಕಲ್ಲಿನ ಮೇಲೆ ಮಳೆ ಸುರಿದ್ರೆ ಅಲ್ಲೇನಾದರೂ ಬೆಳೆ ಬರುತ್ತಾ? ಬರಲ್ಲ. ಹಾಗೆ ನೀವು ಅಂಥ ಕಾಡು ಕಲ್ಲುಗಳು ಆಗೋದು ಬೇಡ. ಅದು ಬಿತ್ತಿದರೆ ಬೆಳೆ ಬರಬೇಕು, ಆವಾಗ ಖುಷಿಯಾಗುತ್ತೆ. ಹಾಗೆ ನೀವು ಕೂಡ ವಚನಗಳನ್ನು ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀರಿ, ಮತ್ತು ನಿಮ್ಮ ಪಠ್ಯಪುಸ್ತಕಗಳಲ್ಲೂ ಕೆಲವು ವಚನಗಳಿರ್ತಾವೆ. ಅವುಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿ, ಪ್ರಭು ಚಕ್ನಳ್ಳಿಯವರು ಇನ್ನೂ ಇಂಥ ಒಳ್ಳೆಯ ಕೃತಿಗಳನ್ನು ಹೊರತರುವಂತಾಗಲಿ ಅಂತ ಹಾರೈಸಿ ಮಾತುಗಳನ್ನು ಪೂರೈಸಿ. ಚಪ್ಪಾಳೆ ಕಂಟಿನ್ಯೂಸ್ ಹೊಡೆಯೋದಲ್ಲ, 3 ಸಾರಿ ಹೊಡೆದು ಅಲ್ಲಿ ಕ್ಲೋಸ್ ಮಾಡಿ. ಇಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಸ್ವಾಮೀಜಿ ಇವತ್ತು? ಇಲ್ಲಿ ನಮ್ಮಲ್ಲಿ ಹಾಸ್ಟೆಲಲ್ಲಿ 600 ಇದ್ದಾರೆ, ಸ್ಕೂಲ್ನಲ್ಲಿ ಬೇರೆ. ಈಗ ಹಾಸ್ಟೆಲಲ್ಲಿರೋ ಮಕ್ಕಳಿಗೆ ನಾನು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಂದೊಂದು ಪುಸ್ತಕ ನಾವು ತಂದುಕೊಡೋ ವ್ಯವಸ್ಥೆ ನಾವು ಮಾಡ್ತೀನಿ ಸ್ವಾಮೀಜಿಯವರು ಒಂದು ಪ್ರಕಟ ಮಾಡಿದರೆ ಒಳ್ಳೆಯದಾಯಿತು. ಇಲ್ಲಾಂದರೆ ಇವೇ ಪುಸ್ತಕ ನಾನು ಇದು ಇನ್ನೊಂದು ಹೇಳಿಕ್ಕೆ ಮರ್ತೋದೆ. ಈ ಪುಸ್ತಕ ಪ್ರಕಟ ಮಾಡಲಿಕ್ಕೆ ನಾನು ಮೊನ್ನೆ ಬಸವ ಜಯಂತಿ ಟೈಮಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮ ಇತ್ತು ಬೆಂಗಳೂರಲ್ಲಿ, ವಚನ ಕಂಠಪಾಠ ಸ್ಪರ್ಧೆ. ನಾನು ಚಿಕ್ಕವನಿರುವಾಗನಿಂದಲೇ ವಚನಗಳು ಓದಿರೋದ್ರಿಂದ ನಾನು ಆ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ಸುಮಾರು 625 ವಚನಗಳನ್ನು ಹೇಳಿದೆ. ನಾನು ಹೇಳಿದಾಗ ಫಸ್ಟ್ ಪ್ರೈಸ್ ಆಗಿ 25,000 ರೂಪಾಯಿ ಕೊಟ್ಟಿದ್ರು ನನಗೆ. ಆ 25,000 ರೂಪಾಯಿದಿಂದನೇ ಈ ಪುಸ್ತಕ ಪ್ರಕಟ ಮಾಡಿ ಎಲ್ಲರಿಗೂ ವಚನ ಹೇಳೋರಿಗೆ ಉಚಿತವಾಗಿ ಹಂಚುವಂಥ ಕಾರ್ಯ ಮಾಡಬೇಕು ಅಂತ ಇಲ್ಲಿಗೆ ತೊಗೊಂಡು ಬಂದಿದ್ದೀನಿ. ಇವತ್ತು ವಚನ ಹೇಳೋರಿಗೆ ಕೊಡ್ತಾರೆ, ಮತ್ತು ಮುಂದಿನ ದಿನಗಳಲ್ಲಿ ನಾ ಇಲ್ಲಿ ಎಲ್ಲ ಪುಸ್ತಕಗಳನ್ನು ಕೂಡ ಇಲ್ಲಿ ಕಳಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತೀನಿ. ಏನು ಹೇಳಿ ಸಾರಿ ಮಾತ್ರ ತಟ್ಟಬೇಕು, ಅಲ್ಲಿ ಕ್ಲೋಸ್ ಮಾಡಬೇಕು. ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ.
ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ಸಂಪಾದಕೀಯ ಮಾಡಿ ಇಲ್ಲಿಗೆ ಪುಸ್ತಕವನ್ನು ತಂದುಕೊಟ್ಟಂಥ ಸಚ್ಚಿದಾನಂದ ಪ್ರಭು ಚಟ್ಟಳ್ಳಿ ಇವರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳೊಂದಿಗೆ ಅವರಿಗೆ ವಂದನೆಗಳನ್ನು ತಿಳಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅನೇಕ ಶರಣೆಯರಿಗೂ ಎಲ್ಲ ವಿದ್ಯಾರ್ಥಿನಿಯರಿಗೂ ನಮ್ಮ ಶ್ರೀಮಠದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ